ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತಂದ್ರೆ ನಾನು 1985ರಿಂದನೂ ಸಾಧ್ಯ ಆದರೆ ಅಲ್ಲಿಂದನೂ ಕತಿ ತೋರ್ಸಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ದೆ. ಆದರೆ ಟೈಟಲ್ ಮಾತ್ರ ನಾನು 1990 ಅಂತ ಕೊಟ್ಟೇನಿ. ಭಾಳ ಜನ ನಿನ್ನೆ ಕಮೆಂಟ್ ಮಾಡಿದ್ರಿ, ಮೊಬೈಲ್ ಇತ್ರಿ, ಟಿ ವಿ ಇತ್ರಿ. ಭಾಳ ಜನ ಅಂತಂದ್ರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಮಾಡಿದವ್ರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲ ರೀ, ಇತ್ತೋ ಏನೋ ನಮಗಂತೂ ಗೊತ್ತಿಲ್ಲಪ್ಪ. ನಾವು ದಾವಣಗೆರೆಗಿದ್ವಿ, ನಮ್ಮವ್ವ ನಮ್ಮಪ್ಪ ನಾನು. ಯಾವಾಗ ಸಣ್ಣಕ್ಕಿದ್ದಾಗ ನಾನು ಫಸ್ಟ್ ಇದ್ದಿದ್ದು ನಾವು ಸಂಸ್ಥೆಯಾಗ ಹಳ್ಳ್ಯಾಗ, ಆಮೇಲೆ ದುಡ್ಕೊಂಡು ತಿನ್ನಕ್ಕೆ ಅಲ್ಲಿ ಹೋಗಿದ್ದು. ಆವಾಗ ನಮ್ಮ ಕಡೆ ಮೊಬೈಲ್ ಗಿಬೈಲೆಲ್ಲ ಏನೂ ಇಲ್ಲ. ಇನ್ನು ಬಂಸಮರದಾಗ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಾವು ವಾಪಸ್ ಅಲ್ಲೇ ಹೋಗಿದ್ವಿ. ಅಲ್ಲಿದ್ದಾಗ ಒಟ್ಟ ಮೊಬೈಲ್ ಇಲ್ರಿ ಯಾರ ಕಡೆನೂ. ನಾನು ನೋಡಿನಿ ಆ ಕಾಲಮಾನ 1995ರಾಗ ನಾವು ಹುಟ್ಟಿದ್ದ. ಅವಾಗೇ ನೆಟ್ಪುಟ್ಟು ಫೋನ್ ಇಲ್ಲ. ಇನ್ನು ನೀವು 90 ಅಂತ ಹೇಳ್ತಾ ಇದ್ದೀರಿ. ಇಲ್ಲ ರೀ, ಫೋನ್ ಇದ್ದಿದ್ದಿಲ್ಲ. ಯಾವುದೋ ಒಬ್ರು ಗೌಡ್ರು ಮಂತೆ ಅಂದಾಗ ಒಂದು ಲ್ಯಾಂಡ್ ಫೋನ್ ಇರ್ತಿತ್ತು. ಆ ಫೋನಿಗೆ ಎಲ್ಲ ಊರನವರೆಲ್ಲ ಫೋನ್ ಹಚ್ಚಿದ್ರೆ ಅವರು ಫೋನ್ ಎಬ್ಸಿ ಎಲ್ಲರಿಗೆ ರಿಪ್ಲೈ ಕೊಟ್ಕೊಂತ ಕುಂದ್ರಂಗಿಲ್ರಿ. ಅವ್ರು ಏನು ಮಾಡಿದಾರೆ, ಇಲ್ರಿ ಅವ್ರಿಲ್ಲ ನೀವು ಇದಕ್ಕೆ ಫೋನ್ ಭಾಳ ಹಚ್ಚಾಕೋಬೇಡ್ರಿ, ಹೊಳ್ಳೆ ಕರೆಯಕ್ಕೆ ಆಗಲ್ಲ, ನಮ್ಮನೆ ಹುಡುಗರು ಇರಂಗಿಲ್ಲ ಅಂತ ಹೇಳ್ಬಿಡ್ತಿದ್ರು. ಕೆಲವೊಂದು ಟೈಮ್ ಏನಾಗ್ಬಿಡ್ತಿತ್ತು, ಫೋನ್ ಹಚ್ಚಿ ಇಲ್ರಿ ಅನ್ಸತ್ತೆ ನಮ್ಮ ಅಕ್ಕಾರನ್ ಕರ್ರಿ ನಮ್ಮ ವಾರನ್ ಕರ್ರಿ ಅಂದ್ರೆ ಯಾವುದೋ ಹುಡುಗರು ಕಳಿಸಿ ಅವ್ರು ಕರೆದ ಮೇಲೆ ಅವ್ರು ಬಂದು ಕಾಯ್ಕೊಂತ ಕುಂದಿರ್ತಿದ್ರು ಗೌಡ್ರ ಮನ್ಯಾಗ. ನಾವು ವಾಪಸ್ ಫೋನ್ ಹಚ್ತೇವಿ ಅಂತೇಳಿ ವಾಪಸ್ ಫೋನ್ ಹಚ್ಚಿದಾಗ ಅವ್ರು ಸಿಗ್ತಿದ್ರು. ಹೊಳ್ಳೊಳ್ಳೊಳ್ಳೆ ಫೋನ್ ಹಚ್ಚಿ ಅದು ಮತ್ತು ಟೈಮಿಂಗ್ ಮೇಲೆ ಒಂದು 10 ನಿಮಿಷ ಮಾತಾಡಿ ಇಟ್ಬಿಡ್ಬೇಕು. ಬಳತ್ತನ ಮಾತ್ರ ಕೂತ್ರೆ ಬಿಲ್ ಬರ್ತಿತ್ತು. ಹಾಗಾಗಿ ಅವರು ಬೈತಿದ್ರು. ಸೊ ಹೀಗೆಲ್ಲ ಇರ್ತಿತ್ತು. ಹಾಗಾಗಿ ಆಮೇಲೆ ಎಲ್ಲ ಮೊಬೈಲು ಗಿಬೇಲು ಎಷ್ಟು ವರ್ಷಕ್ಕೆ ಚಾಲು ಆಗುವವು ಚಂದಾಗಿ ಎಲ್ಲರ ಕೈಯಾಗು ಅಂದ್ರೆ ನಿಜವಾಗ್ಲೂ ನಮ್ಮ ಅವ್ವನ ತಮ್ಮ ಟಪಾಲ್ ಬರೀತಿದ್ರು. ನಮ್ಮ ಶಿಲಿಂಗ್ ಮಾವ ಟಪಾಲ್ ಬರೆದು ಕಳಿಸ್ತಿದ್ದ ನಮ್ಮ ಅವ್ಗೆ. ನಮ್ಮವ್ವ ಅದನ್ನು ಓದಿ ರಿಪ್ಲೈ ಮತ್ತು ಹಾಕಿ ನನಗೆ ಕೊಂಬು ಕೊಸಗ ಸರಿಯಾಗಿ ಬರೋಕ್ಕೆ ಬರ್ತಿದ್ದಿಲ್ಲ ಅಂತೇಳಿ ತಪ್ಪ ತಿಗಡಿ ಮಾಡ್ತೇನಂತೆ ಬ್ಯಾಜುದವ್ರ ಕಡೆ ಬರ್ಸಿಸಿ ಆಕಿ ರಿಟರ್ನ್ ಇದರಿಂದ ಪೋಸ್ಟ್ ಹಾಕ್ತಿದ್ಲ ಟಪಾಲ್. ನಂಗೆ ಇನ್ನೂ ನೆನಪೈತದ. ಆಮೇಲೆ ನಮ್ಮ ಮನೆ ಒಳಗೆ ನಮ್ಮ ಮನೆಯವರು ಹುಟ್ಟಿದ್ದು 88ರಾಗ. ಆಮೇಲೆ ನಮ್ಮ ಅತ್ತಿಯವರು ಗೊತ್ತಲ್ಲ, ಅವರು ಹಳೆ ಕಾಲದವರು. ಅವ್ರನ್ನ ಕೇಳಿನೇ ಕತೆ ಮಾಡ್ತೇನೆ ರೀ ನಾನು. ಪ್ರತಿಯೊಂದೂ ಅವ್ರನ್ನ ಕೇಳಿನೇ ಅತ್ತಿಯವರು ಹಿಂಗಿತ್ತೇನ್ರಿ ಹಿಂಗೆ ಮಾಡ್ತಿದ್ರ ಹಿಂಗೆ. ಆಮೇಲೆ ಇದನ್ನ ಏನು ಮಾಡಬೇಕು ವಾಪಸ್ ನಾನು ಇದನ್ನು ಈ ಇಸ್ವಿ ಒಳಗೆ ಈಗ ಅವ್ರ ಮನೆಗೆ ಹೋದರೆ ಏನಂತಿದ್ರು ಪ್ರತಿಯೊಂದು ಸೂಕ್ಷ್ಮನೂ ಆದಷ್ಟು ಕೇಳಿ ಮಾಡ್ತಾ ಇದ್ದೀನಿ ನಾನೇನು ತಪ್ಪು ಮಾಡ್ತಾ ಇಲ್ಲ. ದಯವಿಟ್ಟು ಒಂಥರ ಹೆಂಗಾಗ್ಬಿಡ್ತೈತೆ ಒಂದೊಂದ್ಸಲ ಅಂದರೆ ನಾನೇ ತೋರಿಸ್ತಾ ಇರೋದೇ ತಪ್ಪು ತೋರಿಸ್ತಾ ಇದ್ದೀನೇನೋ ಅನಿಸ್ಬಿಡ್ತೈತೆ ಒಂದೊಂದ್ಸಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮ ಅನಿಸಿಕೆ ನೀವು ಹೇಳಿರಿ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಆದರೆ ಫೋನು ಎಲ್ಲರ ಕಡೆ ಇರಲಿಲ್ಲ. ಟಿ ವಿನೂ ಅಷ್ಟೇ. ನನಗೂ ನೆನಪೈತ್ರಿ, ಟಿ ವಿ ನಾನೇ ಇನ್ನೊಬ್ರ ಮನೆಗೆ ಹೋಗ್ತಿದ್ದೆ ನೋಡಕ್ಕೆ. ಇಷ್ಟು ಅವಮಾನ ಅನ್ಭವಿಸ್ತೀನಿ ಅಂದರೆ ಆ ಟಿ ವಿ ನೋಡೋ ಹೊತ್ನಾಗ ಎದ್ದೋಗ ಆಮೇಲೆ ಬರುವಂತ ತೋರುವ ಸ್ವಲ್ಪ ಮಕ್ಕೊಂತೇವೆ ತಗೋ, ಈಗ ಮನೆಗೆ ಯಾರ ಬರಾಕತ್ತಾರ ಆಮೇಲೆ ಬರುವಂತ ಹೋಗು ಅಂತ ಎಬ್ಬಿಸಿ ಕಳಿಸ್ತಿದ್ರಿ ರೀ. ನಾ ಹುಟ್ಟಿ 95ರಾಗ. ಆದರೂ ನನಗೆ ಟಿ ವಿ ನೆಟ್ಟಗೆ ಬೆಟ್ಟಾಗಿಲ್ಲ ಅಂದರೆ ತಿಳ್ಕೊಂಬಿಡ್ರಿ ನೀವು. ಇನ್ನು ಹಳ್ಳಿಗಳಾಗೆಲ್ಲ ಅಷ್ಟು ರೊಕ್ಕ ಕೊಟ್ಟು ಅದನ್ನ ತಂದು ಇಟ್ಕೊಂಡು ಮೇಂಟೈನ್ ಮಾಡೋರು ಯಾರ್ರಿ? ರೊಕ್ಕ ಇರ್ತಿದ್ದಿಲ್ಲ. ಬರೀ ಊಟ ಹೊಟ್ಟೆ ತುಂಬ ಸಿಕ್ಕರೆ ಸಾಕು ಅನ್ನುವಂಥ ಕಾಲ ಅದ. ಬಂಗಾರ, ಉಡುಗೆ ತೊಡುಗೆ, ಈ ಫ್ಯಾಷನ್ ಇಂಥದ್ರ ಕಡೆ ಯಾವತ್ತೂ ಅವರು ಲಕ್ಷ್ಯನೂ ಕೊಟ್ಟಿಲ್ಲ, ಅಂಥದ್ದು ಗೊತ್ತೂ ಇರಲಿಲ್ಲ ಅವ್ರಿಗೆ. ಹೌದಲ್ಲ? ಅದಕ್ಕೆ ದಯವಿಟ್ಟು ಬೇಜಾರಾಗಬೇಡ್ರಿ ನಾ ಹಿಂಗೆ ಹೇಳಿದೆ ಅಂತೇಳಿ. ನೀವು ಮಾಡಿದ್ದೆಲ್ಲ ಕರೆಕ್ಟಾಗೇ ಐತಿ ಕಮೆಂಟ. ಆದರೆ ಎಲ್ಲರ ಮನೆಯೊಳಗೂ ಇರಲಿಲ್ಲ. ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನಾವು ಬಂಸಮರದಾಗ ಪ್ರತ್ಯೇಕವಾಗಿ ನೋಡಿರೋ ಅಂಥದ್ದನ್ನು ಕೆಲವೊಂದು ಹೇಳ್ತಾ ಇದ್ದೀನಿ. ಅಲ್ಲಿ ಗೌಡ್ರು ರತ್ನಕಾರ ಅಂತಿದ್ರು, ಅವ್ರ ಮನೆಗೆ ಅಷ್ಟೇ ಇತ್ತು ಲ್ಯಾಂಡ್ ಫೋನ್. ಅವ್ರ ಮನೆಗೆ ಇಡೀ ಬಂಸಮರದಾಗ ಆಲ್ಮೋಸ್ಟ್ ಮಂದಿ ಎಲ್ಲ ಏನಾರು ಅರ್ಜೆಂಟ್ ಇದ್ರೆ ಹೋಗ್ತಿದ್ರು ಫೋನ್ ಹಚ್ಚಕ್ಕೆ, ಇಲ್ಲಾಂದ್ರೆ ಹೋಗ್ತಿದ್ದಿಲ್ಲ. ಯಾಕಂದ್ರೆ ದಿನ ಒಂದಕ್ಕೂ ಹೋಗಿ ಯಾರ್ಯಾರು ಫೋನ್ ಹಚ್ಕೊಂಡು ಕುಂತ್ರೆ ಅವರು ಫೋನ್ ಹಚ್ಚಕ್ಕೆ ಬಿಡಲ್ಲ, ಬೈತಾರ. ಹಂಗಾಗಿ ಯಾರ ಕಡೆನೂ ಫೋನ್ ಇದ್ದಿದ್ದಿಲ್ಲ. ಒಬ್ಬೊಬ್ರ ಕಡೆ ಎಲ್ಲೆಲ್ಲೋ ಒಬ್ಬೊಬ್ರ ಕಡೆ ಇತ್ತು ಅಷ್ಟೇ. ಅಯ್ಯೋ ಶಾಂತಕ್ಕ, ಇನ್ನೂ ಕೆಲಸನ ಮಾಡಕತ್ತಿಯಲ್ಲ, ಎಂದ ಮುಗಿಬೇಕಿದೆ ಕೆಲಸ. ಮಾಯಂಬುರ್ಗ ಹೊತ್ತಾತು, ಬಾ ಗಸಗಿನ ನಡಿ ಹೋಗುನು. ಆಕಿ ಮತ್ತೆ ಚೆನ್ನಾಗಿ ಹೊಯ್ಕೋತಾಳೆ. ಒಬ್ಬೊಬ್ರ ಬರ್ತೀರಿ ನೀವು, ಒಮ್ಮೆ ನಾವು ಬಾಗ್ಲ ತೆಗೆದು ಹೊಳೆ ಓಸ್ರು ಕುಂತಿನ ಬಾಗ್ಲ ಹಾಕಿಬಿಡ್ತೀವಿ. ಅದ್ರ ಮಾಸಡ್ಯಾಗ್ರ ಮತ್ತೆ ದರಿಲಿ ಓಸ್ರು ಬಂದು ಕುಂತಿದ್ದೇನೆ ಸಿನಿಮಾ ಟಾಕೀಸ್ ಮಾಡಿರ್ನ ಅಂತೇಳಿ. ಬುರ್ಗೆ ಎಬ್ಬಿ ಸೆರ್ಬಿ ಒಯ್ಯದ ರಗಡ ಆಗೈತೆ ನನಗೆ. ಇನ್ನೆಲ್ಲಿ ಮಾಯಂಬುರ್ಗ ನೋಡಕ್ ಹೋಲಿ? ಯಾಕೆ ಏನಾತು? ಏನಾತಂತ ಕೇಳ್ತೀಯಲ್ಲ. ಆ ಬಕೆಟ್ಲೆ ನೀರು ಸೇದ್ಕೊಂಡು ಅರ್ಬಿ ಹೋಗಿ ಎಷ್ಟೊತ್ತಿಗೆ ಹಣನ ಬಿತ್ತ ನನ್ನ ನಡ ಅನ್ನೋದು ಹೋತು. ಮತ್ತು ಸಂಜಿಕೂ ಹ್ಞೂ ಅಂತ ಕೆಲಸ ಮಾಡ್ಬೇಕೆಲ್ಲ. ಇವತ್ತು ಇದನ್ನು ಮಾಡ್ಬೇಕು ಏನದು, ಇವತ್ತು ಸಂಜೆಗೆ ಸಜ್ಜಿ ರೊಟ್ಟಿ ಬಡಿಬೇಕು ಜಗ್ಗಷ್ಟು. ಸಜ್ಜಿ ರೊಟ್ಟಿ ಮಾಡ್ಬೇಕು, ಚಕ್ಕಿ ರೊಟ್ಟಿ, ಎಳ್ಳು ಹಚ್ಚಿ ಬೇಳೆ ಜೋಳದ ರೊಟ್ಟಿ ಮಾಡ್ಬೇಕು. ಇಷ್ಟು ಕೆಲಸ ಅದಾವ ಅಲ್ಲ ಶಾಂತಕ್ಕ, ಒಂದು 4 ಬಕೆಟ್ ನೀರು ಸೇದ್ ಕೊಡ್ರಿ ಅಂತೇಳಿ ಗೌಡ್ರಿಗೆ ಹೇಳ್ಬೇಕಿಲ್ಲ? ಹೇಳಿನಿ. ಅದಕ್ಕೆ ಏನಂದ್ಲು ಗೊತ್ತಾ ನಮ್ಮತ್ತೆ? ಏನಂದ್ಲು? ಒಂದು ಬೆಳಗಿಂದ ಒಂದು ಬುಟ್ಟಿ ಜೋಳ ಆಯ್ತು, ಒಂದು ಬುಟ್ಟಿ ಕಡ್ಲಿ ಆಯ್ತು, ಗೋಧಿ ಆಯ್ತು, ಈ ಹುಳಿ ಕಾಳು ರುಬ್ಬಿ ಬಿಸಿ ಕಲ್ಯಾಗ ಜಲಮ್ ಅನ್ನೋದು ಮಾಡ್ತವ. ಪರಕ ಏನ ಅನ್ನುವ ಹೆಂಗಸೂರು ಜೀವನ ಸುಖ ಅಲ್ಲ ಬಿಡ. ತಾಯಿ ಎಂದ ದೇವ್ರು ಸುಖ ಕೊಡ್ತಾನೆ ಏನ ಹೆಂಗಸೂರು ಜೀವಕ್ಕೆ. ಗಂಡಸೂರು ಜಲಮನ ಸುಖನ ಗಂಡಸಾಗ್ಬಿಟ್ಟು ಸುಖ. ಹೌದು ಕರೇನ? ಏನು ಮಾಡಕತ್ತೈತೆ ಶಾಂತಕ್ಕ? ಮಾಡಬೇಕಲ್ವ ಕೆಲಸ. ಹಬ್ಬ ಹುಣಿ ಬಿಟ್ಕೊಂಡು ಕುಂದ್ರಾಕಂತ್ರು ಆಗುದಿಲ್ಲ. ಇನ್ನೂ ಅಂದ್ರೆ ಸರಿ ಬದವ. ಹಾಸಿಗೆ ಎಲ್ಲ ಮಡಿ ಮಾಡಂದಾಳ ನಮ್ಮತ್ತಿ. ಈಗ ಹೋಗಿ ಹಾಸಿಗೆ ಹೋಗೋದು ಹಾಕ್ಬೇಕು. ಸಂಜಿಗೆ ಮತ್ತೆ ಸಜ್ಜಿ ರೊಟ್ಟಿ ಮಾಡ್ಬೇಕು, ಜೋಳದ ರೊಟ್ಟಿ ಮಾಡ್ಬೇಕು, ಗೊತ್ತೈತೇನು?
ಯವ್ವ ಇನ್ನು ಸಂಜಿಕ್ ಮಾದ್ಲಿ ಮಾಡ್ಬೇಕ ಯವ್ವ. ಈಗ ನಮ್ಮ ಮನಿದು ನಿಮ್ಮ ಮನಿದು ಹಿಟ್ಟು ಬೀಸುದಾತ. ಈಗ ಸಂಜಿಕ್ ಹೋಗಿ ನಾನು ರೊಟ್ಟಿನ ಮಾಡ್ಬೇಕು. ಈಗ ಮಾದ್ಲಿ ಮಾಡ್ಬೇಕು, ಬೆಳಗ್ಗೆ ಎದ್ದು ಪಲ್ಯ ಹುಯಿ ಅಂತ ಮಾಡ್ಬೇಕು, ಹೊಲಕ್ಕೆ ಕೊಯ್ಬೇಕು. ಏನ್ ಒಂದ ಯಾಡ ನಮ್ಮತ್ತಿ ಇರುಬರು ಸಂಬಂಧಿಕರು ಮೊಸರುನು ಕರ್ದಾಳ ಯವ್ವ. ಓಸು ಸಂಬಂಧ ಮಣ್ಣಾಲಿ ಸಾಕಾಗೈತವ. ಏನ್ ತಮ್ಮನೆ ಹಬ್ಬ ಮುಗ್ಗಿಸಿ ಇಲ್ಲಿ ಬಂದು ಶೆಟ್ಟಿತಾವ ಏನಾತ್ತಾಗ ಸಾಕಾಗೈತ ನನಗಂತೂ ಅತ್ತಾಗ. ಏನ್ ಮಾಡಕತ್ತಿ ಮಾಡಿ ಹೂರತ್ತಾಗ. ಮಾತ್ ಮನಾರ ಕೈ ಸುಮಾರು ಅಂತೇಳಿ ಬರೀ ಮಾತಾಡ್ಕೊಂತ ಕುಂತ ಬಿಡ್ರಿ. ಕೆಲಸ ಬಗ್ಸಿ ಏನಾರ ಮಾಡಿಗಿಡಿರಿ. ಮತ್ತೆ ಹೇಳ್ರಿ ಹೇಳ್ಬಿಟ್ಟಾರ ಎಂದ ಬಾಳೆ ಮಾಡಿ ಬಕ್ ಬರ್ಲಿ ಬಿದ್ದೀರಿ. ಹೇಳ್ರಿ ನಿಮ್ಮ ಬಕ್ ಬರ್ಲಿ ಬಡಿಲಿ. ಎಷ್ಟು ಕೆಲಸ ಮಾಡ್ತಿದ್ವಿ ನಾವು, ಕಮಕ್ ಕಿಮಕ್ ಅಂತಿದ್ದಿಲ್ಲ. ಈಟ್ ಮಾಡತ್ಲೆ ಹುಯಿ ಅಂತೀರಿ. ಯವ್ವ ಶಾಂತಕ್ಕ, ನಿಮ್ಮ ಅತ್ತಿ ಬಾಯಿ ನೀವ ಬಾಯಿ ಅದೆಲ್ಲರ ಮುಚ್ಚಂಗೆ ಇಲ್ಲಲ್ಲ ಯವ್ವ ತಾಯಿ. ಎಲ್ಲಾರು ಅವ್ರ ಅಲ್ಲನು, ಏನ್ ಈಕೆ ಬಿಕೆ ಅನು ಎಲ್ಲಾರು ಅವ್ರ. ಏನ್ ಮಾಡಕತ್ತತಿ ಸುಮ್ಮನೆ ಅನಸ್ಕೊಂಡು ಹೋಗ್ಬೇಕಟ್ಟ. ಅಂದಂಗೆ ಗಿರ್ಜಿ ಬಂದೇ ಇಲ್ಲಲ್ಲ. ಏನನ್ವ ಯಾರಿಗೆ ಗೊತ್ತು ಯಾಕೆ ಬಂದಿಲ್ಲ ಅಂತೇಳಿ. ಆಕಿದ ಸಂಪು ಬಿಡ ಇವ ಆರಾಮದಾಳ ಗಿರಿಜಿ. ಇವ ಆಕಿನಂತ ಸುಖ ಯಾರಿಗೈತೆ ಇವ. ಯಾಕೆ ಅಲ್ಲ ಅತ್ತಿ ಮದುವೆ ಆದ ವರ್ಷನ ಅತ್ತಿ ಸತ್ತು ಹೋಲ್ಲ. ಮಾವಂತ ಬಿಡು ಮೊದಲ ಸತ್ತಿದ್ನ. ಗಂಡ ಹೆಂಡತಿ ಆಕಿದ ಕೈ ಹಾಕಿದ ಬಾಯಿ ಏನ್ ಹೇಳ್ತಾಳ ಅದನ್ನ ಕೇಳ್ತಾನ. ಇನ್ನು ಇರಕ ಒಂದ ಮಗಳು ಒಂದ ಮಗ. ಏನ್ ಮತ್ತೆ ತಾಯಿದ ನಡಿತೈತಿ ಮನ್ಯಾಗ. ಆರಾಮ್ ಬಿಡ ಇವ ಸುಖ. ನಮ್ಮಂತವಕ ನೋಡು, ನಾವು ಸಾಯಕತ್ರು ಹಳೆ ಬರಂಗ ಹಾಕತ್ರು ನನಗ ಇನ್ನೂ ಅತ್ತಿ ಕಾಟ ತಪ್ಪುವಲ್ತು. ಅದ್ರಾಗ ಗಂಡ ಜೀನ್ ಹಂಕ್ ಹಬ್ಬ ಐತ್ರಿ ಬಳಿ ಇಟ್ಕೋಬೇಕು, ಒಂದು 5 ರೂಪಾಯಿ ಕೊಡ್ರಿ ಅಂದ್ರೆ ಯವ್ವ ನಾ ಯಾಕ ಅಂದ. ಏನ್ ಬಾಯಿ ಬಂದಂಗ ಮಾತಾಡಿನ ಇವ. ಅದಕ್ಕೆ ಸುಮ್ಮನೆ ಅನ್ನಿ. ನಮ್ಮಾಕಿ ಶಾಂತವ ಏನ್ ಬಡ ಬಡ ಎದ್ದು ಬರ್ತೀನಿ. ಬೋಸಡಿ ಅಲ್ಲಿಗೆ ತಗೊಂಡ್ಬರ್ಲಿ ಬಾರ್ಕೋಲ್ ದಡದಡ ಹೇಳ್ತೀನಿ ಏನಂತಿ. ಯವ್ವ ಪರಕ ಮದುವೆ ಆಗಿಂದ 1 ವರ್ಷ ಅಷ್ಟ ಒಂದು ಈಟ್ ನೆಮ್ಮದಿ ಅನ್ನಕನೇನು ಅದೇ ಹೋಗುದು ಬರುದು ಇತ್ತಂತೇಳಿ ಅಷ್ಟ. ಅದು ಬಿಟ್ರೆ ಯವ್ವ ಒಂದು ಈಟ್ ಅಡಿಗೆ ಲೇಟ್ ಆಗಂಗಿಲ್ಲ. ನಮ್ಮತ್ತೆ ಅದಾಳಲ್ಲಿಕ್ಕಿ ಮಗ ಇದ್ದಾಗ ಒಂದು ನಮನಿ ಇರ್ತಾಳ, ಮಗ ಇಲ್ಲಂದ್ರೆ ಒಂದು ನಮನಿನ ಮಾಡ್ತಾಳ. ಪರಕ್ಕ ಗೊತ್ತೈತೇನು ಯವ್ವ. ಮಗ ನಾ ಇಲ್ಲಪ್ಪ ಆ ಜಗದಾಗ ಅಂದ್ರ ಒಂದಕ್ಕೆ 2 ಮಗ ಬರ್ತಿದ್ದಂಗ ಹೊರಗಿಂದ ಬಿಸಿಲಾಗಿಂದ ಕೆಲಸ ಮಾಡಿ ಸಾಕಾಗಿ ಬಂದಿರ್ತಾವ. ಮೊದಲ ಎತ್ತಿನದು ಗಳೆ ಹೊಡೆದದು ಮತ್ತೆ ಬರ್ತಿದ್ದಂಗ ತಾಯಿ ಏನ್ ಹೇಳ್ತಾರ ಇವ್ ಮಕ್ಳು ಅದನ್ನ ಕೇಳ್ತಾವ. ಮಾತು ತಾಯಿ ಮಾತು ಮಣ್ಣಾಲಿ ಬರೀ ತಾಯಿ ಮಾತಿಗೆ ಸೋ ಅಂತನವ ನನ್ನ ಗಂಡ. ನನ್ನ ಗಂಡ ಅನ್ನಕ್ಕೆ ಏನ್ ಎಲ್ಲಾರ್ದು ಅದೇ ಅಲ್ಲವ ಬಾಳೆ, ಹೌದಿಲ್ಲ? ತಾಯಿ ಮಾತು ಕೇಳ್ತಾವ. ಒಂದ್ ಮಾತು ಏನಾರ ಹೇಳ್ತಿದ್ದಂಗ ಬಾರ್ಕೋಲ್ ತಗೊಂಡ್ ಬಡಿತಿದ್ನವ. ಬೆನ್ನ ಮ್ಯಾಗ ಬಾಸಾಳ, ತೊಡಿ ಮ್ಯಾಗ ಬಾಸಾಳ. ಯವ್ವ ನನ್ನ ನರಕ ಅನುಭವಿಸಿ ಕೈ ಬಿಟ್ಬಿಟ್ಟ ನೋಡು. ಮಕ್ಕಳಾಗಿಂದ ಈಗ ಒಂದು ಈಟ್ ಹೊಡಿದ್ ಬಿಟ್ಟ ನನ್ನ ಗಂಡ. ಗೊತ್ತೈತೇನು? ನಾವು ಒಲ್ಲೆ ಬಾಳೆ ಮಾಡಕ್ಕಂತೇಳಿ ಓಡಿ ಹೋಗ್ಲಿಲ್ಲ ಅನ್ನಂಗಾಗಿತ್ತು. ಓಡಿ ಹೋದ್ರ ಅಲ್ಲಿ 4-5 ಮಂದಿ ನಡಿತೈತೇನು ನಮ್ದು. ನಮ್ಮಪ್ಪ ಅಲ್ಲಿಂದ ಹೊಡೆದು ಕಳಿಸ್ತಿದ್ನು, ಹೋಗಿ ಬಾಳೆ ಮಾಡೋ ಗಂಡನ ಮನ್ಯಾಗ ಅಂತೇಳಿ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತೇಳಿ ಮದುವೆ ಮಾಡಿದ್ರೆ ಮುಗೀತು. ಸತ್ರು ಬದುಕಿದ್ರು ಏನ ನರಕ ಅನುಭವಿಸಿದ್ರು ಗಂಡನ ಮನ್ಯಾಗ ಅನುಭವಿಸ್ಬೇಕು. ಹಂಗ ಅಲ್ವಾ? ಏನ್ ಮಾಡಕತ್ತೈತಿ, ಹೌದಿಲ್ಲ? ಯವ್ವ ನಂದರ ಏನ್ ಬಾಳೆ ಎಲ್ಲ ಐತಿ. ದೌಡ್ಕಿ ಮಂತ್ಯಾನ ಇಷ್ಟೆಲ್ಲ ಚಲೋ ಇದ್ರು ಏನು ನಮ್ದು ನಾವು ಮಾಡ್ಕೊಂಡು ತಿನ್ನಕಬೇಕು. ನಮ್ಮ ಅತ್ತಿ ಹಿರೇತನನ ನೋಡಾಕ ಎಲ್ಲಾರ್ಗಿ ಏನ ಪಾರವ ಏನಿವ ದಾಗಿನ ಹಾಕೊಂಡು ಬೇಕಾದಂಗ ಅದಾಳ ಅಂತಾರ. ಆದ್ರೆ ಒಳಗಿನ ನರಕ ಯಾರಿಗ್ ಗೊತ್ತೈತಿ? ಹೊಲಕ್ ಹೋಗಿ ನಿಂದಿರ್ಬೇಕು, ಆಳಿಗಾಳಿನ ಕೊಟ್ಟು ದುಡಿಬೇಕು, ಎಲ್ಲ ಮಾಡ್ಬೇಕು. ಸಿದ್ಧ ಬಂದ್ ನೋಡ. ಯವ್ವ ಇವ್ರು ಬಂದ್ರಂತೂ ಪರಕ. ಆದ್ರೆ ಈ ಉಳ್ಕಿದ್ ಹುಳ್ಳಿ ಕಾಳು ನಾನು ಬಿಸ್ಕೊಂಡ್ ತಿಂತಗೋ ಪರಕ. ನಾಳೆದು ಏನು ಈಗ ನಾನು ಅರ್ಬಿಗಿರಿ ಹೋಗಿಬೇಕು. ಇವತ್ತು ಚಂತನ ಅಡಿಗೆ ನನ್ನ ಕೈ ಪುರ್ಸೊತ್ತಿಲ್ಲ ಇವತ್ತು. ಏನು ನನ್ನ ಮೈ ಕೈ ರಾತ್ರಿ ಮಕ್ಕಳು ಅಷ್ಟೊತ್ತಿಗೆ ನಾನು ಅಲ್ಲ ಅನ್ನೋಂಗ ಆಗಿರ್ತೈತಿ ಇವ. ಅದಕ್ಕೆ ಬರ್ತಿಂತ ಪರಕ. ಯವ್ವ ಎಲ್ಲಿ ಹೋಗ್ಯಾಳಿಕಿ? ಹಿತ್ತಲಾಗವ 4 ಜೋಳನ ಏನ 4 ತಾಸ ಬಿಸಾಕತ್ತಿ ಗೆಳತಿ ಕೂಟ ಪಂಟ್ ಹಚ್ಕೊಂಡು. ಗೊತ್ತೈತೇನು? ಅಯ್ಯೋ ದೇವ್ರೆ. ಯವ್ವ ನಾಳೆ ಇವ್ರು ಅದಾರಲ್ಲ, ಕಲ್ಯಾಣ್ಯಾರ ಗುರುವಯ್ಯನವ್ರು ಆಮ್ಯಾಗ ಶಂಕರಯ್ಯನವ್ರು ಅದಾರಲ್ಲ, ಅವ್ರನ್ನ ಇಬ್ರು ಮನಿಗೆ ಕರೆದನಿ. ಏನು ಊಟಕ್ಕೆ ಹಬ್ಬ ಅಂತೇಳಿ ಅವ್ರು ಬರ್ತಾರ. ರುಚಿಯಾಗಿ ಅಡಿಗೆ ಮಾಡಿ ಹುಡುಗಿನೂ ಚಂದಾಗಿ ತಯಾರು ಮಾಡಿ ನಿಂದ್ರಸ್ ಅಂತೇಳಿ ಹೇಳು. ನೀ ಆಕಿಗೂ ಚಂದಾಗಿ ಅಡಿಗೆ ಮಾಡಂತ ಹೇಳು. ಯಾಕಲ? ಶಾಂತ ಬಂದಿನ ಇಲ್ಲೋಡ. ನಾಳೆ ಹುಡುಗಿನ ಬೇರೆ ಹೆಂಗೆ ಹಾಕೊಂಡು ಚಂದಾಗಿ ತಯಾರಾಗನ್ನಕೀಗ ಹೂಗಿವ್ ಹಾಕೊಟ್ಟು ಎಣ್ಣೆ ಹಚ್ಚಿ ಚಂದಾಗಿ ತಲಿ ಬಾಚಿ ಏನ ಆಮ್ಯಾಗ ರುಚಿಯಾಗಿ ಅಡಿಗೆ ಮಾಡು. ಅಡಿಗೆ ಅನ್ನಕ್ಕೇನು ಅದ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಹಿಟ್ಟಿನ ಪಲ್ಯ, ಬಳಕದ ಕಾಯಿ, ಎಣ್ಣೆಕಾಯಿ, ಬದ್ನಿಕಾಯಿ ಪಲ್ಯ, ಉದುರು ಬ್ಯಾಳಿ, ಏನು ಹೋಳಿಗೆ ಮಾಡಕತ್ತೀರಿ? ಏನ್ ಮಾಡಕತ್ತೀರಿ? ಅಡಿಗೆ ಎಲ್ಲ ಮಾಡ್ತೈತವ್ರಿ. ಉಣ್ಗಡ್ಬೋದು ಎಲ್ಲ ಮಾಡ್ತೈತಿ. ಈಗ ಯಾಕ ನಾಳೆ ಏನು ಹೊಲಕ್ಕೆ ಹೋಗೋದಲ್ಲ ಊಟಕ್ಕೆ? ಹೊಲಕ್ಕೆ ಹೋಗುದ ಕರೆ. ಆದ್ರೆ ಇವ್ರು ಕಲ್ಯಾಣ್ಯವ್ರ ಗುರುವಯ್ಯನವ್ರು ಆಮೇಲೆ ಶಂಕರಣ್ಣವ್ರು ಅವ್ರನ್ನ ಇಬ್ಬರನ್ನ ಊಟಕ್ಕೆ ಕರ್ದನಿ. ಏನ ಹುಡುಗಿನ ಚಂದ ತಯಾರು ಮಾಡಿ ನಾ ಹೇಳ್ತೇನೆ ಕೇಳಷ್ಟ. ಅಲ್ರಿ ಹುಡುಗಿ ಯಾಕೆ ತಯಾರಾಗಬೇಕು? ಅವ್ರಿಗೆ ಇಬ್ರು ಗಂಡ ಮಕ್ಕಳು ಇಲ್ಲನ? ಎಂತ ಬಂಗಾರದಂಗ ಅದಾರ. ನಮ್ಮ ಹುಡುಗಿ ನೋಡ್ಲೇಳ ನೋಡಿ ಹೋಲಿ. ಊಟಕ್ಕೆ ಕರ್ದಿರು ನೆವಾನ ಅದು, ಅವರು ಬರಾಕತ್ತಿರು ನೆಪಾನ ಅದು. ಆದ್ರೆ ಇಬ್ರು ಉಸುಲ್ ಹೊಡೆದಿಲ್ಲ ಅಷ್ಟೇ. ನಮ್ಮ ಹುಡುಗಿ ಚಂದ ಇದ್ಲಂದ್ರ ಇನ್ನೊಂದು ದಿನ ಆಕಿನೂ ಮೈ ನೇರ್ತಾಳ. ಮೈ ನೇರ್ತಿಂದ ಏನ್ ಮನೆಗೆ ಇಟ್ಕೊಂಡು ಏನ್ ಮಾಡ್ತಿ? ವರ್ಷ ತುಂಬದೊಳಗೆ ಲಗ್ನ ಮಾಡಿ ಕೊಟ್ಬಿಡ್ಬೇಕು. ಅವ್ನ ಹೆಣ್ಮಕ್ಳನ್ನ ಮನೆಗೆ ಇಟ್ಕೊಳಕ್ ಹೋಗ್ಬಾರ್ದು. ಏನು ಆಕಿ ಏನು ಇವತ್ತು ನಾಳೆ ಅನ್ನೋಂಗ ಆಗ್ಯಾಳ ದೊಡ್ಡಕ್ಕೆ ಆಗಕ್ಕೆ. ಅದಕ್ಕೆ ನನ್ನ ಮಾತು ಕೇಳು. ಓದುದ್ ಸಾಕಿ ಏನು ಓದಿ ಏನಾಗ್ಬೇಕಾಗಿಲ್ಲ. ಮುಗಿದು ಓದ್ತು ಇಷ್ಟೇ. ಹೆಣ್ಮಕ್ಳು ಏಟ್ ಓದಿದ್ರಿ ಏನೋ ನಮ್ಮವ್ ಹೇಳೋದು ಕೇಳಿ ನೀನು.
ಬೇಷ್ ಮಾಡಕತ್ತಿ ನೋಡ್ಲಾ. ಹೆಣ್ಮಕ್ಳು ಎದಕ್ಕೆ ಓದಬೇಕು? ಲಗ್ನ ಮಾಡಿ ಕೊಡು, ಕೊಟ್ಟ ಮನೆಗೆ ಹೋಗು ಮೂಳವು. ಇನ್ನು ನನ್ನ ಅಮ್ಮಾಗ ಬೇಕಾದ್ರೆ ಕಲಿತೇನಂದ್ರೆ ಒಟ್ಟು ಕಲಿವಲ್ಲಕ್ಕ, ಅಲ್ಲಿ ಅಂದ್ರೆ ಬಿಡುವಲ್ಲಕ್ಕ. ಆದ್ರೆ ಅವನು ಇಚ್ಛೆಗೆ ಬಿಟ್ಟು ಬಿಡು ನೀನು. ಅದಕ್ಕೆ ಏನ ನೋಡ್ಕೊಂಡು ಹೋದ್ರಂದ್ರ ಬಗಾನ ಒಂದ್ ದಿನಕ್ಕೆ ದೊಡ್ಡಕ್ಕೆ ಆಗುತ್ತಲ್ಲ. ಅವ್ರ ಮಕ್ಳು ಅದಾವು ಒಂದ್ ಸ್ವಲ್ಪ ಈಗಿಗಿಂತ ಒಂದ್ 4 ವರ್ಷ ದೊಡ್ಡವ್ರ ಅದಾರ. ಅವ್ರು ದೌಡ್ ಮದ್ವಿ ಮಾಡಿ ಬಿಡಾಕ್ ಬರ್ತೈತಿ, ಹೌದಿಲ್ಲ? ಅಲ್ಲ ಇನ್ನಷ್ಟು ದಿನ ಬಿಟ್ಟು ಮಾಡಿದ್ರ ಕಿತ್ತೇನಪ್ಪ. ಹೇಳಿದಷ್ಟು ಕೇಳು ಶಾಂತ. ಯವ್ವ ಯವ್ವ ಯವ್ವ, ಏನು ಕಲಿತೀಯ ಏನು ಬಿಟ್ಟಿಯೇ? ಗಂಡ ಹೊಳ್ಳಿ ಮಾತಾಡೋದೊಂದು ಕಲ್ತಿ ನೋಡು. ಏ ಸಿದ್ಧ, ಹಿಂಗ್ ಹೇಳಿದ್ರೆ ಹೊಂದಂಗಲ್ಲ, ತಗೋ ಬರ್ಕೋಲ. ಉಳ್ಳುಳ್ಳಾಡ್ಸ್ ಬಡಿಲ ಐಕಿನ ಅಂದ್ರೆ ಗೊತ್ತಾಕತಿಕಿಗೆ. ಬ್ಯಾಡ್ರಿ ಎತ್ತಿರ ತಪ್ಪಾತ್ರಿ. ಏನ ರೀ, ಇಷ್ಟೋತನ ಯಪ್ಪ ಬಿಸಿ ಕಲ್ನ್ಯಾಗ ಜ್ವಾಳ, ಗೋಧಿ, ಆ ಕಡ್ಲಿ, ಹುಳ್ಳಿ ಎಲ್ಲ ಬೀಸಿ 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 ನಡ ಅನ್ನೋದು ಹೋತ್ರಿಪ್ಪ. ಜಲಮುಗ್ ಸುಖ ಇಲ್ದಂಗೆ ಆಗೈತ್ರಿ. ರೀ, ಒಂದು ಸರ್ಬಿ ಹೋಗಿದೈತಿ, ಒಂದು 4 ಬಕೆಟ್ ನೀರು ಸೇದಿ ಒಂದು ಈಟ ಟಪ್ಪಕ್ಕೆ ಹಾಕಿ ಹೋಗಿ ಬರ್ರಿ. ಒಂದು ಈಟ ಅರ್ಬಿ ಹೋಗಿತ್ತೀನಿ, ಕುಂತು ಗಡ ಗಡ ಓಸು ಒಗ್ಯಾಣ ಮಾಡೀನಿ ಅಂದ್ರೆ ನನ್ನ ಕೈ ಹಗರಕತ್ತಿ. ಮತ್ತಿನ್ನು ಭಾಂಡೆ ಅದಾವ ತಿಕ್ಕು, ಒಳಗೆ ಬಂದು ಕೆಲಸ ಮಾಡ್ಕೊಂಡು ಮತ್ತಿನ್ನು ಸಂಜೆಗೆ ಮತ್ತೆ ಅಡುಗೆ ಮಾಡ್ಕೊಂಡು ಕುಂದಿರ್ಬೇಕು. ಯವ್ವ ನಾವು ಅಲ್ಲಿ ನೋಡ್ಪ ಹೆಂಗಸೂರು ಮಾಡೋ ಕೆಲಸನ ಗಂಡಸೂರಿಗೆ ಹೆಂಗೆ ಹೇಳ್ತಾಳಿಕಿ. ಯವ್ವ ನನ್ನ ಮಗ ನೀನು ಹೆಣ್ಣೆನಂತ ಬಾಡೆ ಅಂತ ಮಾಡಿ ನೀನೆ ಹೆಣ್ಣೆ ಮಾಡಿ ಅವನ್ನ ಎಣ್ಣೆ ಬಸ್ಸನಂಗ ನನ್ನ ಮಗನ ನಾನು ಹುಲಿಗತ್ತೆ ಸಾಕೇನಿ. ನಿನಗೆ ಬಂದ ನೀರು ಸೇದಿ ಕೊಡಕಲ್ಲ. ಹೋಗೇ ಬಿಡಾಡಿ ಕೆಲಸ ಮಾಡ್ಕೊ ಹೋಗ. ಹೊಕ್ಕಿನ ಬೂಟ್ ತಗೊಲೆ. ಆತ್ ಬಿಡ್ರಿ ಅತ್ಯಾರ, ನಾ ಮಾಡ್ಕೊಂತೇನೆ. ನೀರು ಸೇದಿ ಹಾಕ್ಬೇಕಂತಿಕ್ಕಿಗೆ. ಇನ್ನಷ್ಟು ದಿನಕ್ಕೆ ಒಗ್ಯಾಣನು ಒಗದ್ ಬಿಡ್ರಿ ಅಂತೀಯನ. ಅದೇನಂತ ಸಲಿಗೆ ಕೊಟ್ಟು ನಾಯಿ ಮುಷ್ ನೋಡಿತ್ತಂತ, ಹಂಗಾತಿದ ಬಾಳೆ. ನಿಂದೇನ್ಲಾ ಹೋಗು, ಕೆಲಸ ಇದ್ರ ಮಾಡ್ಕೊ ಹೋಗು. ಆ ಹೊರಸು ಯಾಕ ಇದಾದಂಗಾಗೈತೆ ನೋಡು, ಅದಕ್ಕೆ ಕ್ಷಣಕ್ಕೆ ಬಿಗಿಸ್ತೀಯ ನೋಡು. ಯಾರನ್ನಾರು ಕರೆಸಿ ಬಿಗಿಸ್ತೀಯೇ, ನೀನ ತಂದು ಬಿಗಿತೀಯ ಹೊರಸು ಅನ್ಬೇ. ಹೌದು ತಡಿಬೇ, ರಾತ್ರಿ ಗಾಳಿಗೆ ಅಲ್ಲಿ ಹೊಲದ ಕಡೆ ಹೋಗಿ ಮಕ್ಕೊಂಡ್ರ ಹೊರಸು ಹರಿದು ಬಿಟ್ಟತಿವ. ನಿನ್ನೆ ನೆಲದಾಗ ಹಾಸ್ಕೊಂಡು ಮಕ್ಕೊಂಡೇನು, ಹುಳ ಹುಟ್ಟಿದ ಒಂದು ಸಂತಾನ ಆತು. ನಾನು ಅದನ್ನ ಹೊರಸು ಬಿಗಿಸ್ತೇನೆ. ಯವ್ವ ನಾವಲ್ಲೇ ಇಷ್ಟೆಲ್ಲ ರಾಡಾಯ್ತಾ ಶಾಂತಕ್ಕ? ಹೂನ ಯವ್ವ. ಯವ್ವ ನನಗೆ ಮದ್ರಂಗಿ ಹಚ್ಚಬಾರ್ಬೇ ಕೈಗೆ. ಯವ್ವ ಎಲ್ಲಿಂದ ತರಕೊಲೆ ಮದ್ರಂಗಿ? ನಾನು ನಿನಗೆ ನಿಮ್ಮ ಪೇಟಿಗೆ ಹೋದಾಗ ಹೇಳ್ತಂತ. ಐ ಶಾಂತಕ್ಕ, ನೀವು ಬೇಕವ ನಮ್ಮ ಹಿತ್ತಲಾಗಿ ಏನು ತುಸ ದೊಡ್ಡದೈತೆ ಮದ್ರಂಗಿ ಗಿಡ. ತಡಿ, ನಮ್ಮ ಹಿತ್ತಲಾಗ ಬಾಯಿಲಿ ಈಕಿನ ಕರ್ಕೊಂಡು ಹೋಗಿ ಏನು ನೀನು ಮಾಯಂಬುರ್ಗ ಧಾರಾವಾಹಿನ ನೋಡ್ದಂಗೆ ಆಕತ್ತೆ. ಇಬ್ರು ಸೇರಿ ಹಂಗ ಬೇಕಾದ್ರೆ ಹೊಳೆ ಬರುವಂದಾಗ ಮದ್ರಂಗಿ ಗಿಡದಾಗ ಓಟ ಎಲಿ ಹರ್ಕೋರಿ ಬಂದು ಚಂದ ಹುಂಚಿ ಉಳಿ ಬಿಟ್ಟು ದುಂಡ್ಯಾಗ ಹರದ್ರ ಕೈಗೆ ಮದ್ರಂಗಿ ಆಕತಿ, ಹೌದಿಲ್ಲ? ಗಿರ್ಜಕ್ ಸಣ್ಣವನ್ ಮನ್ಯಾಗ ಏನ ಮದ್ರಂಗಿ ಗಿಡ ಐತಿ ಅಂತ ನೀನ ಹೋಗಿ ಹರ್ಕೊಂಬ. ನಂಗೆ ಮಾಯಂಬುರ್ಗ ನೋಡಕ್ ಆಗುದಿಲ್ಲ ಇವತ್ತು. ಎಲ್ಲಕೈತಿ ಹೋಗಿ ಎಲ್ಲಿ ಹರ್ಕೊಂಡು ಬಾ, ಬೇಕಾರೆ ದುಂಡ್ಯಾಗ ಹರದ್ ಕೊಡ್ತೇನಂತ ಚಂದಗೆ. ಐ ಮದ್ರಂಗಿ ಮದ್ರಂಗಿ. ಯೋ ಶಾಂತಕ್ಕ ಬಾ, ಹೋಗಿ ಆ ಮಾಯಂಬುರ್ಗ ನೋಡಿ ಬರೋಣಂತ ಬಾ. ಏನಾಗುದಿಲ್ಲ ಬರ್ರಿವ. ಯವ್ವ ನನ್ನ ಗಂಡ ನಮ್ಮ ಅತ್ತಿ ಇಬ್ರು ಸೇರಿ ಬಾರ್ಕೊಲ್ ತಗೊಂಡ್ ಬಾರ್ಸೇ ಬಿಡ್ತಾರ. ಯವ್ವ ನನ್ನ ಒಲೆ ಯವ್ವ, ನಾನು ಎಲ್ಲಿ ಹೊಡ್ಸ್ಕೊಳಕ್ ಹೋಲಿ? ಇವತ್ತೊಂದಿನ ನೋಡಿದ್ ಬಿಟ್ರೆ ಆಗುದು ಏನೈತಿವ? ಕೆಲಸ ನಮ್ಮ ನಾರ್ ಬಿದ್ದೈತಿ, ನಾಳೆ ನೋಡ್ತೇನೆ ತಗೋರ್ವ. ಬರ್ತೈತೋ ಶಾಂತಕ್ಕಂಗಾರ. ಯವ್ವ ನಮ್ಮ ಆಕಿ ಒಂದು ಕೆಲಸ ನೆಟ್ಟಗೆ ಮಾಡುದಿಲ್ಲ ಯವ್ವ, ಎಲ್ಲ ಕೆಲಸ ಅಲ್ಲೇ ಒಗಾಸಿ ಅಡ್ಡಾಡಕತ್ತಿ ಬಿಡ್ತಾಳ. ನಮ್ಮ ಆಕಿನೂ ಬಿಟ್ರೆ ಅದನ್ನ ಮಾಡ್ತಾಳ. ಅದ್ರ ಗಂಡಂದ ಹೆಂಗೈತಿ ಹೆದರ್ಕಿ, ಅದಕ್ಕೆ ಹೆದರಿ ಹಿಕ್ಕಿ ಹಾಕ್ಬೇಕಂಗ ಒಂದಳತಿ ಹಂಗೈತಿ ಹೆದರ್ಕಿ. ಅದಕ್ಕೆ ಒಂದು ಉಸುಲು ಹೊಡೆಯಂಗಲ್ಲ. ನನ್ನ ಮಗ ಏನು ಬಿಡದನೇ ಇಲ್ಲ, ಬಾರ್ಕೋಲಿಲೆ ಎತ್ತಿಗೆ ಬಡ್ದಂಗೆ ಬಿಡಿತಾನ, ಅಂದಲ್ಲೇ ಮಾತು ಕೇಳ್ತಾಳ. ಅದೊಂದು ಐತಿವ ಗಿರ್ಜಿ. ಅದಿನ ಮದುವೆಯಾಗಿ ಬಂದ್ ವರ್ಷನ ಅತ್ತಿನ ನುಂಗಿ ನೀರು ಕುಡಿತಾ ಆ ಬಿಡಾಡಿನ ಸಂಗಟ ಮಾಡ್ಕೊಂಡ್ಬಿಡ್ತತಿ. ಅದ್ರ ಸಂತಿ ಸಾವಾಸ ಅಂತೇಳಿ ಆ ಬಿಡಾಡಿ ಸಂತಿ ಕೂಡ ಸೇರ್ಕೊಂಡಿದ್ದ ನಿಂತ ಬಿಡ್ತತಿವ. ಈಕಿಗೂ ಯಾವಾಗ ನನ್ನ ಮಣ್ಣಾಗಿಟ್ಟ ಮರು ಮಾಡೇನಿ ಅಂತ ಕಾಯ್ತಾಳ. ತವ್ರ ಮನೆಯವ್ರ ಅಂತಂದು ಹೋಗಿಸೋಳಾಕ ನಾ ಬಿಡ್ಬೇಕಲ್ಲ. ಏ ನಿಮ್ಮ ಮನ್ಯಾಗಿಂದ ಏನೋ ಬಾಯ್ಕಿ ಎತ್ತ ನೋಡ. ಈಕಿಗೆ ನಮ್ಮ ಆಕಿಗೆ ಬೀಳಾಕತ್ತಿರ್ಬೇಕು ಅದಕ್ಕೆ. ಅಯ್ಯ ಯಾಕೆ ಬೇ ಏನಾತ ಪಾಪ? ದೌಡ್ ಎದ್ದು ರೊಟ್ಟಿ ಮಾಡ ಹಡಿಬಿಟ್ಟಿ ಅಂತ ನಾ ಹೇಳೇನಿ, ಎದ್ದು ಮಾಡಿಲ್ಲ. ಊಟಕ್ಕೆ ಹೊಟ್ಟೆಸ್ಕೊಂಬಂದಾನ ಮತ್ತೆ ಅಡಿಗಿರಕಿಲ್ಲಲ್ಲ, ಅದಕ್ಕೆ ಚಪ್ಪರ್ಸಾಕತ್ತಾನ. ಅಯ್ಯಯ್ಯೋ, ಆಕೆ ಅಡಿಗೆ ದೌಡ್ ಮಾಡ್ತಿದ್ಲಲ್ಲ, ಯಾಕೆ ಇವತ್ತಾಳ ಆತ? ಕಾಳಗೊಂದು ಪಿಳ್ಳಿನವ ಅಂತೇಳಿ ಆರಾಮಿಲ್ಲ, ನನಗೆ ಜ್ವರ ಬಂದಾವ ಅಂತೇಳಿ ಹೊತ್ತೊಚ್ಕೊಂಡು ಮಕ್ಕಳಾಕತ್ತಿದ್ಲು. ಮತ್ತೆ ನಾ ಮಾಡಕ್ ಹೋಲೆ, ಈಕಿನ ಅದಕ್ಕೆ ತಂದತಿ. ಬೇಷ್ ಮಾಡಿ ಸುಮ್ಕಿರ ನೀನು. ಬೀಳ್ಳಿ ನನ್ನ ಅಗ್ಗಜ್ಗ ಅಂದ್ರ ದಾರಿಗೆ ಬರ್ತಾರ. ಅತ್ತಿ ಮನೆ ಅಂದ್ರೆ ಆಟ ಮಾಡ್ಯಾರ, ಏನ ಹೊಂದ್ಕೊಂಡು ಬಾಳೆ ಮಾಡೋದು ಕಲಿತಿಲ್ಲ ಯವ್ವ ಈ ಬಿಡಾಡ್ಯಾರ. ನಾವು ನಮ್ಮ ಅತ್ತಿಗಳು ಅಲ್ಲಿ ಹೊರಗೆ ಕುಂತಾರಂದ್ರೆ ಹೊರಗೆ ಹೋಗಿದ್ದಿಲ್ಲ, ಒಳಗೆ ಕುಂತಾರಂದ್ರೆ ಒಳಗೆ ಹೋಗಿದ್ದಿಲ್ಲ. ತಾಟ್ ಹಚ್ಚಿ ತಲೆ ಮೇಗಿನ ಸೆರಗ ನೆಲ ಕೇಳಿಸ್ತಿದ್ದಿಲ್ಲ. ಹಂಗ ಬಾಳೆ ಮಾಡ್ಕೊಂಡು ಬಂದೇವಿ. ಇವಕ್ಕೆ ನೆಟ್ಟ ತಲೆ ಮೇಗಿನ ಸೆರಗ ಹಾಕೊಂಡು ಅಡ್ಡಾಡೋದು ಗೊತ್ತಿಲ್ಲ. ಸೆರಗ ಹಾರಿಸಿ ಪಡಾಳಿ ಹಾರಿಸ್ಕೊಂತ ಅಡ್ಡಾಡ್ತಾವ ಯವ್ವ ಇವು. ಏನ್ ನೋಡ್ಕೊಂತ ನಿಂದಿರ್ತೀನ, ಕೆಲಸ ಬಗ್ಸಿ ಮಾಡ್ತೀಯ ನೋಡೇವ. ಅದನ್ನ ಹಡಿಬಿಟ್ಟಿನ ಗಂಡ ಹೊಡೆದ್ರೆ ಏನಾತು? ಅದನ್ನ ಎಲ್ಲಾರು ನೋಡು ಹಂಗ ಎಲ್ಲಾರು ಕೇಳು ಹಂಗ ಜೋರ್ ದನಿ ಮಾಡಿ ಅಳುದು. ಹೇಳ್ತಂತಡಿ ನನ್ನ ಮಗ್ ಬಾಯಾಗ ಒಂದು ಊಟ ತುರುಕ್ಲಾಕಿಗೆ ಅಂತೇಳಿ. ಹೌದ್ ಮತ್ತೆ ಗಂಡಸೂರ್ ಹೊಡೆದ್ರೆ ಮತ್ತೆ ಹಿಂಗೆ ಬಾಯಿ ಮಾಡ್ಕೊಂತ ಅಡ್ಡಾಡ್ತಾರಂದ್ರೆ ಏನ್ ಮಾಡ್ಬೇಕು ಇವ್ರಿಗೆ? ಹೊಡೆದ್ರೆ ಹೊಡಿಲಿ, ಗಂಡ ಏನಾತ ಅಲ್ಲೇ ಒಳಗ ನುಂಗ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು. ಅದನ್ನ ಮತ್ತೆ ಬಾಜುಕಿನ ಮನೆ ಕೇಳು ಹಂಗ ಚೀರಡೆ ಹತ್ರ ಹಡಿಬಿಟ್ಟಾರ. ನಾಟಕ ಮಾಡ್ತಾರ ನಾಟಕ.
ಅಲ್ರಿ ಅತ್ತಿಯರ ಜೋರ್ಸಾಗಿ ಹೊಡೆದು ಗಿಡದಾನ ಏನ ಪಾಪ, ಇಲ್ಲಾಂದ್ರೆ ಅಷ್ಟಾಗಿ ಬಾಯ್ ಮಾಡಿ ಹೇಳ್ತಿದ್ಲಿಕ್ಕಿ. ಒಂದಿಟ್ಟು ಎದ್ದು ಹೋಗಿ ಹೇಳ್ರಲ್ರಿ ಅತ್ತಿಯರ, ಪಾಪ ಹಂಗೆ ಹೊಡಿಬೇಡ ಅಂತೇಳಿ. ಯಾಕ ನಿನಗೆ ಬೀಳ್ಬೇಕನ? ಹೊಡಿಬೇಡ ಅಂತ ಹೇಳಕ್ಕೆ ಹೋಗನ್ನಾಕತ್ತಿಯಲ್ಲ ನನಗೆ. ಅಲ್ರಿ ಅತ್ತಿಯರ ಎಲ್ಲದಕ್ಕೂ ಹಿಂಗಂದ್ರೆ ಏನು ಮಾಡೋದ್ರಿ ಅತ್ತಿಯರ? ಏನು ತೀರ ಹೊಡಿತೀರ ಅಂತೇಳಿ ಹೊಡೆಸ್ಕೊಳಕ ನಾವು ಅದೇವಿ ಅಂತೇಳಿ ತೀರ ಹಿಂಗೆ ಮಾಡೋದಾ? ಇವ ನಾವಲ್ವ ಎಲ್ಲಿಂದ ಕಲ್ತೆ ಇಷ್ಟೆಲ್ಲ ಮಾತು ನೀನು? ಬರ್ಲಿ ನನ್ನ ಮಗ ಬರ್ಲಿ, ಇವತ್ತು ನಿನಗೆ ಬೀಳ್ತಾವ ನೋಡ್ತಿರ. ಯಮ್ಮ ನೀ ನಮ್ಮವ್ಗೆ ಏನು ಅನ್ಬೇಡ್ಬೇ, ಎಲ್ಲದಕ್ಕೂ ಬೇಕು ಅಂತಾನೆ ಇರ್ತೀಯಲ್ಲ ಯಾವಾಗ ನೋಡಿದ್ರು. ಅಯ್ಯ ನಮ್ಮ ಅಪ್ಪ ಶಾಣೆ, ಬಾರ ನನ್ನ ಮೊಮ್ಮಗನ ಬಾರಪ್ಪ ನೀನು. ನಿಮ್ಮ ಅವ್ಗೆ ಏನಾರ ಅನ್ಯ ನಾನು ಸುಮ್ಕಿರ ನೀನು ನಿಮ್ಮ ಅವ್ನ ಮಾತು ಕೇಳಕ್ಕೆ ಹೋಗ್ಬೇಡ. ಏನು ಆಕೆ ಹಂಗ ಏನಾರ ಅಂತಾಳ ಅಂತೇಳಿ ನನ್ನ ಮೊಮ್ಮಗ ಜಾಣವಾ ಇವ. ಸುಮ್ಮನಿರ ನೀನು ನಿಮ್ಮ ಅವ್ನ ಪರ ಮಾತಾಡಿದಿ, ಅಮ್ಮಗ ಬೇಸರಕೈತಿ ನೋಡಪ್ಪ ನನ್ನ ಕಂದ. ನಿನಗೇನು ಬೇಕು ನಾ ತೋ ಹಿಡಿ ಇದು ನಾಲ್ಕಣೆ ಐತಿ ನನ್ನ ಕಡೆ, ನಾಲ್ಕಣೆ ತಗೋ. ನಿಮ್ಮ ಅಪ್ಪನ ಮುಂದೆ ಉಸುಲು ಹೊಡಿಬೇಡ, ಮತ್ತೆ ಬೈತಾನ. ಹೋಗು ನಿಂಬೆ ಹುಳಿ ಪೆಪ್ಪರ್ಮೆಂಟ್ ಬರ್ತಾವಲ್ಲ ತಿನ್ ಹೋಗೋ ಮಗನ, ನನ್ನ ಮೊಮ್ಮಗನ ಹೋಗೋ ಬಂಗಾರ ನೀನು. ನಿಮ್ಮ ಅವ್ನ ಮಾತು ಒಟ್ಟ ಎಂದೂ ಕೇಳಬೇಡ. ನೋಡ್ರಿ ಕಾಲ್ಮಾನ ಹಿಂಗೈತಿ. ತಾ ಮಾತ್ರ ತನ್ನ ಮಗ ತನ್ನ ಮಾತ ಕೇಳ್ಬೇಕು ಅಂತೇಳಿ ಪುರ್ಸತ್ತಿಲ್ದ ಚಾಡ ಹೇಳಿ ಹೇಳಿ ಸಸ್ತ್ಯಾರಿಗೆ ಬೇಯಿಸ್ತಾರ. ಆದ್ರೆ ಮೊಮ್ಮಕ್ಕಳು ತಾಯಿ ಮಾತು ಕೇಳಬಾರ್ದು. ಹೆಂಗೈತಿ ಕಾಲ್ಮಾನ? ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತೇನೆ ಅಂತೇಳಿ ಇವು ಹೆಣ್ಮಕ್ಳಿಗೂ ಗಂಡಸರ ವಿರುದ್ಧ ಮಾತಾಡೋ ಶಕ್ತಿ ಇಲ್ಲ. ಗಂಡು ಮಕ್ಳು ಏನು ಹೇಳ್ತಾರೆ ಅದಕ್ಕೆ ಹ್ಞೂ ಅನ್ಬೇಕು. ಹಂಗೈತ್ಯಾ? ಏನು ಮಾಡ್ಬೇಕು? ಎಲ್ಲ ಬಾಯಿ ಮುಚ್ಕೊಂಡು ಹೋಗ್ಬೇಕಷ್ಟೆ. ಬರ್ತೈತಿ, ಮುಂದೊಂದು ದಿನ ಬರ್ತೈತಿ. ಹೆಣ್ಣು ಮಕ್ಳು ಹೇಳ್ದಂಗೆ ಗಂಡಸರು ಕೇಳುವಂಥ ಕಾಲ ಬರ್ತೈತಿ. ಅಲ್ಲಿ ಮಾಟ ದಿನ ದುಡ್ಕೊಂತ ಹೋಗ್ಬೇಕು. ಇರ್ತೇವೆ ಸಟಿತೇವೆ. ಇದಕ್ಕೂ ಏನಾರ ಅನ್ಕೋಬೇಡ್ರಿ. ಹಿಂಗೆ ಇಷ್ಟು ಯಾರು ಸಹಿಸ್ಕೋತಾರಂತೇಳಿ ಇಲ್ರಿ, ಸಹಿಸ್ಕೋತಿದ್ರ ಇಷ್ಟೆಲ್ಲ ಗಂಡ ಮಕ್ಕಳು ಅತ್ತೆಯರು ಏನು ಹೇಳ್ತಾರ ಉಸುಲ್ ಒಡೆಯಂಗಿಲ್ಲ. ಅದಕ್ಕೆ ಇದ್ರ ಯಾರೋ ಎಲ್ಲೋ ಒಂದು ಕಡೆ ಅತಿ ಸುಸಿ ಜಗಳಕ್ಕಿತ್ತು. ಅತಿ ಸುಸಿ ಜಗಳ ಇದನ್ನ ಇರೋದೆ. ಆದರೆ ಗಂಡಸರು ಹೆಚ್ಚಾಗಿ ತಾಯಿ ಮಾತೆ ಕೇಳ್ತಿದ್ರು. ಅವಾಗಿನ ಕಾಲ ಹಾಗೆ ಇತ್ತು. ಈಗ ಕೇಳ್ತಾರೆ, ಆದ್ರೆ ಹೆಂಗೆ ತಪ್ಪು ಯಾವುದು ಸರಿ ಯಾವುದು ಅಂತೇಳಿ ತೀರ್ಮಾನ ಮಾಡ್ತಾರೆ. ಆದ್ರೆ ಅವಾಗ ತೀರ್ಮಾನ ಅನ್ನೋದೇ ಇಲ್ಲ. ಆ ತಾಯಿ ಮಗ ಹೊರಗಿಂದ ಬರ್ತಿದ್ದಂಗೆ ಏನು ಹೇಳ್ತಾರೆ ಅದನ್ನೇ ಕೇಳ್ಬೇಕು. ಕೇಳಿದ ತಕ್ಷಣ ಬಿದ್ದುವ ಒದಿಕೆ ಹೆಣ್ಮಕ್ಳಿಗೆ. ಮಾತೆತ್ತಿದ್ರೆ ಬಾರ್ಕೋಲ್ ತೊಗೊಂಡು ಬಡಿ, ಇಷ್ಟೇ. ಅದನ್ನೇ ನೋಡ್ರಿ. ಕತಿ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ದಯವಿಟ್ಟು ಇನ್ನೂ ಹೆಚ್ಚು ತೋರಿಸ್ಕೊತ ಹೋಗ್ತೀವಿ ವಿಡಿಯೋಗಳಾಗ ಕತಿಗಳನ್ನ ನೋಡ್ರಿ, ಎಂಜಾಯ್ ಮಾಡಿರಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ
ಅವ್ರ ಆ ಸೈಡ್ ಬರ್ತಾರ ಗಂಡ್ಮಕ್ಳು